ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಆ ಕೇಂದ್ರದ ಓರ್ವ ಪ್ರಸಿದ್ಧ ವ್ಯಕ್ತಿಯಿಂದ ಓರ್ವ ಸಾಮಾನ್ಯ ವ್ಯಕ್ತಿಗೆ ಮೋಸವಾಗಿ ಬಿಟ್ಟಿತ್ತು. ಒಂದು ನಿವೇಶನದ ವಿಷಯದಲ್ಲಿ ಕೊಡಬೇಕಾದ ಹಣವನ್ನ ಕೊಡದೆ ಆ ಪ್ರಸಿದ್ಧ ವ್ಯಕ್ತಿ ಸತಾಯಿಸಲು ನಿಂತ, ಜೊತೆಗೆ ಚಿತ್ರಹಿಂಸೆ ನೀಡಲು ನಿಂತ. ಅಂತಹ ಹಿಂಸೆಯನ್ನು ತಾಳಲಾರದೆ ಪ್ರತಿಕ್ಷಣ ಸತ್ತು ಬದುಕುತ್ತಿದ್ದ ಆ ಸಾಮಾನ್ಯ ವ್ಯಕ್ತಿ ಓರ್ವರ ಸಲಹೆಯಂತೆ ಹೋಗಿದ್ದು ಆ ಮಹಾ ಮಾಯಾವಿ ಇರುವ ಸ್ಥಳಕ್ಕೆ. ಕಾಡಿನೊಳಗೆ ನೆಲೆ ನಿಂತ ಆ ಮಹಾ ಮಾಯಾವಿಯ ಮುಂದೆ ಹೋಗಿ ಕಣ್ಣೀರಿಟ್ಟ ಆ ಸಾಮಾನ್ಯ ವ್ಯಕ್ತಿ ಆಗ ಕುಪಿತಗೊಂಡ ಮಹಾ ಮಾಯಾವಿಯ ಅಪ್ಪಣೆಯಂತೆ ತೆಂಗಿನಕಾಯಿಯ ಪ್ರಯೋಗ ನಡೆಯಿತು. ಹಾಗೆ ತೆಂಗಿನಕಾಯಿಯ ಪ್ರಯೋಗ ನಡೆದ ನಂತರ ಒಂದು ವಿಚಿತ್ರ ನಡೆಯಿತು. ಆ ವಿಚಿತ್ರವೇ ದಬ್ಬಾಳಿಕೆ ನಡೆಸಿ ಓರ್ವ ಸಾಮಾನ್ಯ ವ್ಯಕ್ತಿಗೆ ಮೋಸ ಮಾಡಿದ ಆ ಸಿರಿವಂತ ವ್ಯಕ್ತಿ, ಆ ಪ್ರಸಿದ್ಧ ವ್ಯಕ್ತಿ ಅಪಘಾತದಲ್ಲಿ ತುಂಬಾ ಪ್ರಸಿದ್ಧ ವ್ಯಕ್ತಿ, ಅವರಿಂದ ಯಾರಿಗೊಂದೊಬ್ಬರಿಗೆ ಅನ್ಯಾಯ ಆಗಿದೆ. ಅಲ್ಲಿ ಅವ್ರ ಊರಿನವರೇ, ಅದು ಹೆಸರು ಹೇಳಲಿಕ್ಕೆ ಸರಿಯಾಗುವುದಿಲ್ಲ. ಅವರು ಇಲ್ಲಿ ಬಂದು ಹೇಳ್ಕೊಟ್ಟಿದ್ದಾರೆ. ಕೊಟ್ಟು ಒಂದು ವಾರದಲ್ಲೇ ಅವರಿಗೆ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋಗಿದ್ದಾರೆ. ಆ ಮಹಾ ಮಾಯಾವಿಯ ಮುಂದೆ ಸತ್ಯವನ್ನೇ ನುಡಿಯಬೇಕು. ಸತ್ಯವನ್ನು ಮರೆಮಾಚಿ ದ್ವೇಷದಿಂದ ಮಿಥ್ಯವನ್ನು ನುಡಿದರೆ ಅದು ಅವರಿಗೆ ತಿಳಿದು ಬಿಡುತ್ತೆ. ತದನಂತರ ಕಂಪ್ಲೇಂಟ್ ಕೊಡುವವರೇ ತೀವ್ರವಾದಂತಹ ಸಮಸ್ಯೆ ಎದುರಿಸಬೇಕಾಗುತ್ತೆ. ಯಾರೇ ತಪ್ಪು ಮಾಡಿದ್ರು ಮಾತ್ರ ಅವ್ರಿಗೆ ಸರಿಯಾದ ಶಿಕ್ಷೆ. ಈಗ ನೀವು ಉದಾಹರಣೆ, ನೀವು ಒಳ್ಳೇದಾಗ್ತೀರಿ, ನಿಮ್ ವಿರೋಧಿ ಬಂದು ನಿಮ್ ಕಾಯಿ ಹೊಡೆದು ನಿಮ್ಗೆ ಏನು ಆಗುದಿಲ್ಲ. ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆದದ್ದೇ ಹೋದಾದ್ರೆ ಅದು ಸತ್ಯ ತೀರ್ಮಾನ. ಅಸಲಿಗೆ ದೌರ್ಜನ್ಯಕ್ಕೆ ಒಳಗಾಗೋ, ಮೋಸಕ್ಕೊಳಗಾಗೋ ಜನರ ನೆರವಿಗೆ ನಿಂತಿರೋ, ಅವರ ಸಮಸ್ಯೆಗಳನ್ನ ಆಶ್ಚರ್ಯಕಾರಿ ರೀತಿಯಲ್ಲಿ ಪರಿಹರಿಸುತ್ತಿರೋ, ಜಗನ್ಮಾತೆಯಿಂದ ಅದ್ಭುತ ಶಕ್ತಿ ಸಂಪಾದಿಸಿಕೊಂಡಿರೋ, ಇಲ್ಲಿಗಾಗಲೇ ಸಹಸ್ರಾರು ಜನರ ಸಮಸ್ಯೆಗಳನ್ನ ತಮ್ಮ ಮಾಂತ್ರಿಕ ಶಕ್ತಿಯಿಂದ ಪರಿಹರಿಸಿರೋ, ಈ ಕಾಡಿನಲ್ಲಿ ವಾಸವಾಗಿರೋ ಆ ಮಹಾ ಮಾಯಾವಿಯಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಅದ್ಭುತ ಶಕ್ತಿಯನ್ನ ಹೊಂದಿರೋ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯಿಂದ ನಡೆದಂತಹ, ನಡೆಯುತ್ತಿರುವಂತಹ ಚಮತ್ಕಾರಗಳು ಮಾನವನ ಊಹೆಗೂ ಮೀರಿದ್ದು. ಈ ಸ್ವಾಮಿಗೆ ಅಂತಹ ಅದ್ಭುತ ಶಕ್ತಿ ಬಂದದ್ದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಇಲ್ಲಿನ ಐತಿಹ್ಯ ಉತ್ತರ ನೀಡುತ್ತೆ. ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಮೊದಲಿಗೆ ಮೂಕಾಸುರ ಎಂಬ ರಕ್ಕಸನಾದ್ರೂ ಜಗನ್ಮಾತೆಯ ಆರಾಧಕ. ದೈವಿ ನಿರ್ಣಯದಂತೆ ಮೂಕಾಸುರನ ವಧೆ ಮೂಕಾಂಬಿಕೆಯಿಂದ ನಡೆಯುತ್ತೆ. ಮೂಕಾಸುರನನ್ನ ವಧಿಸಿದ ನಂತರ ತಾಯಿ ಮೂಕಾಂಬಿಕೆ ಪ್ರಸನ್ನಳಾಗಿ ವರವನ್ನು ನೀಡುತ್ತಾರೆ. ಮೊದಲಿಗೆ ಮೂಕಾಸುರನನ್ನ ಬ್ರಹ್ಮಶಿಲೆಯನ್ನಾಗಿಸುತ್ತಾರೆ. ತದನಂತರ ಶ್ರೀ ಶಂಕರಾಚಾರ್ಯರಿಂದ ಶ್ರೀಚಕ್ರವನ್ನ ಸ್ಥಾಪಿಸುವುದರೊಂದಿಗೆ ಬ್ರಹ್ಮಶಿಲೆಗೆ ದೈವಿ ಪಟ್ಟ ದೊರಕುವಂತೆ ಮಾಡುತ್ತಾರೆ. ಹಾಗೆ ತಾಯಿ ಮೂಕಾಂಬಿಕೆಯಿಂದ ದೈವಿ ಪಟ್ಟವನ್ನು ಪಡೆದು ಕಲಿಯುಗದಲ್ಲಿ ಚಮತ್ಕಾರಗಳನ್ನು ಎಸಗುತ್ತಿರುವ ಸ್ವಾಮಿಯೇ ಈ ಬ್ರಹ್ಮಲಿಂಗೇಶ್ವರ ಸ್ವಾಮಿ.
ಸ್ವಾಮಿಯ ಆದೇಶದಂತೆ ಯಕ್ಷಿಣಿ ದೇವತೆಗಳಾದ ತಾಂಬೂಲಿ ಯಕ್ಷಿ ಹಾಗೂ ಮಲಯಾಳಿ ಯಕ್ಷಿಗಳು ಕಾರ್ಯನಿರ್ವಹಿಸುತ್ತವೆ. ಅದೇ ರೀತಿ ಶಿಕ್ಷೆಗಳನ್ನು ವಿಧಿಸುವ ಕಾರ್ಯವನ್ನ, ಬುದ್ಧಿ ಕಲಿಸುವ ಕಾರ್ಯವನ್ನ ಭೂತದೈವವಾದ ಹೈಗುಳಿ ನಿರ್ವಹಿಸುತ್ತೆ. ಈ ಹೈಗುಳಿ ದೈವಕ್ಕೆ ತೆಂಗಿನಕಾಯಿ ಹೊಡೆಯುವುದರೊಂದಿಗೆ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಕೆಲಸವನ್ನು ಒಪ್ಪಿಸುವ ಕಾರ್ಯ ಇಲ್ಲಿ ನಡೆಯುತ್ತೆ. ಅಸಲಿಗೆ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಈ ಚಮತ್ಕಾರಿ ಕ್ಷೇತ್ರ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ. ಈ ಕ್ಷೇತ್ರ ಇರುವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಾರಣಕಟ್ಟೆಯಲ್ಲಿ. ಕೊಲ್ಲೂರಿನಿಂದ 8 ಕಿಲೋಮೀಟರ್ಗಳನ್ನು ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನೆಲೆಸಿರೋ ಮಾರಣಕಟ್ಟೆ. ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಶಕ್ತಿ ಅಪಾರ. ಈ ಸ್ವಾಮಿ ಒಳ್ಳೆಯವರಿಗೆ ಒಳ್ಳೆಯವ, ಕೆಟ್ಟವರಿಗೆ ಕೆಟ್ಟವ. ತಪ್ಪನ್ನು ಒಪ್ಪಿಕೊಂಡರೆ ಸರಿ, ಇಲ್ಲದೆ ಇದ್ದರೆ ಶಿಕ್ಷೆ ಖಡಾಖಂಡಿತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಾರಣಕಟ್ಟೆಯಲ್ಲಿ ನೆಲೆಯಾಗಿರೋ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಹಣವನ್ನ ಕಳೆದುಕೊಂಡ, ಮೋಸಕ್ಕೊಳಗಾದ ಸಹಸ್ರಾರು ಮಂದಿ ನ್ಯಾಯವನ್ನ ಪಡೆದಿದ್ದಾರೆ, ಪಡಿತಾ ಇದ್ದಾರೆ. ಇಂತಹ ಸಂಗತಿಗಳ ನಡುವೆ ಮಾಯಾ ಮಾಟದ ಸಮಸ್ಯೆಗಳು, ಪ್ರೇತದ ಸಮಸ್ಯೆಗಳು, ಭಾನಾಮತಿಯ ಸಮಸ್ಯೆಗಳು ಇಲ್ಲಿ ಆಶ್ಚರ್ಯಕಾರಿ ರೀತಿಯಲ್ಲಿ ಪರಿಹಾರವಾದಂತಹ ಸಹಸ್ರಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗ್ತವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.